ನಮ್ಮ ಹಿಂದೂ ಧರ್ಮ ಕೇವಲ ಒಂದು ಉಪವಾಸ ಅಲ್ಲ, ಇದು ನಮ್ಮ ಜೀವನದ ಒಂದು ಪದ್ಧತಿಯಾಗಿದೆ. ನಮ್ಮ ಪೂಜ್ಯರು ನಮಗೆ ಕಲಿಸ್ಕೊಟ್ರು, ನಾವು ಅನ್ನೋದಲ್ಲ, ನಾನು ಅನ್ನೋದಲ್ಲ, ನಾವು ಅನ್ನೋದು ಅಂತ. ಅಂದರೆ ನಮ್ಮ ಇಡೀ ಜಗತ್ತೇನಿದೆ ಇದು ನಮ್ಮ ಕುಟುಂಬ ಅನ್ನೋ ಒಂದು ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಸಮಾಜೋತ್ಸವ ಕಾರ್ಯಕ್ರಮ ಬರೀ ಕೇವಲ ಕಾರ್ಯಕ್ರಮವಲ್ಲ, ನಮ್ಮ ದೇಶದ ಆಚಾರ ವಿಚಾರ ಪದ್ಧತಿ ಮತ್ತು ಸಂಸ್ಕೃತಿಯನ್ನ ಒಂದು ನೆನಪು ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಒಂದು ಸುವರ್ಣ ಅವಕಾಶ ಇದೆ. ಯಾಕಂದ್ರೆ ನಮ್ಮ ದೇಶದ ಹಿಂದುತ್ವ ಮತ್ತು ಸಂಸ್ಕೃತಿಯನ್ನ ನಾವು ಎಲ್ಲರೂ ತಿಳಿದುಕೊಂಡು ನಾವು ಈ ದೇಶದಲ್ಲಿ ನಾವು ಬದುಕಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಇದು ಬರೀ ಒಂದು ಸಮಾಜೋತ್ಸವ ಕಾರ್ಯಕ್ರಮವಲ್ಲ, ನಮ್ಮ ದೇಶದ ಒಂದು ಮಹತ್ವವನ್ನು ತಿಳಿದುಕೊಳ್ಳುವ ಒಂದು ಕಾರ್ಯಕ್ರಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈ ಕಾಲದಲ್ಲಿ ನಾವು ಸಂಘಟಿತರಾಗಿರೋದು ಬಹಳ ಮುಖ್ಯವಾಗಿದೆ. ಏಕೆಂದ್ರೆ ನಾವು ಸಂಘಟಿತರಾಗಲಿಲ್ಲ ಅಂದ್ರೆ ನಾವು ಬಲಿಷ್ಠರಾಗಲ್ಲ. ನಾವು ಈ ಕಾರ್ಯಕ್ರಮಕ್ಕೆ ರವಿಕುಮಾರ್ ಅವರು ಆಗಮಿಸಿದರೆ ಅವ್ರನ್ನೂ ಕೂಡ ವೇದಿಕೆಗೆ ಆಗಮಿಸ್ತೇನೆ. ಇವರು ಮಂಡಳದ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾರೆ. ಇವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀನಿ. ಈ ಕಾಲದಲ್ಲಿ ಸಂಘಟನೆ ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವು ಸಂಘಟಿತರಾಗಿ ಇರಲಿಲ್ಲ ಅಂದ್ರೆ ನಮ್ಮ ಹಿಂದುತ್ವವನ್ನ ಒಡೆದು ಆಳ್ತಾ ಇರ್ತಾರೆ. ನಾವು ಸಂಘಟಿತರಾಗಿರ್ಲಿಲ್ಲ ಅಂದ್ರೆ ನಮ್ಮ ದೇಶವನ್ನ ಸುರಕ್ಷಿತವಾಗಿ ಕಾಪಾಡೋದ್ರಲ್ಲಿ ನಾವು ವಿಫಲವಾಗ್ತೀವಿ. ನಾವು ಹಿಂದೂಗಳು ಒಗ್ಗಟ್ಟಾಗಿದ್ದರೆ ನಮ್ಮ ದೇಶವನ್ನ ಕಾಪಾಡೋದ್ರಲ್ಲಿ ನಾವು ಸಮಗ್ರ ಶಕ್ತಿಯುತವಾಗಿ ಹೊಮ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಜಾತಿ ಮಂತ ಭೇದ ಭಾವ ಮಾಡದೆ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅಂತ ನಾವೆಲ್ಲರಿಗೂ ತಿಳಿಸ್ಕೊಡ್ಬೇಕಾಗತ್ತೆ. ಒಂದು ಕೆರೆ ನೀರು ಎಲ್ಲರನ್ನು ಯಾವ ರೀತಿ ಸಮ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ, ಅದೇ ರೀತಿ ನಮ್ಮ ಹಿಂದೂ ಧರ್ಮ ಎಲ್ಲರಿಗೆ ಸಮ ರೀತಿಯಾಗಿ ಸಿಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಇತ್ತೀಚೆಗೆ ಯುವ ಪೀಳಿಗೆಗಳೆಲ್ಲ ನಾವು ನೋಡ್ತಾ ಇರ್ತೀವಿ, ಪರದೇಶೀಯ ಸಂಸ್ಕೃತಿಗೆ ಒಳಗಾಗಿ ಪರದೇಶೀಯ ಸಂಸ್ಕೃತಿಯನ್ನು ಅಳವಡಿಸೋಕೆ ಇದು ಮಾಡ್ತಾರೆ. ಆದ್ರೆ ನಮ್ಮ ದೇಶದ ಸಂಸ್ಕೃತಿ, ನೆಲ, ಭೂಮಿ ಏನು ಅಂತ ನಾವು ತಿಳಿಸ್ಕೊಡಬೇಕು ಅಂತ ನಾವು ಕೇಳ್ತೇವೆ. ತಂತ್ರಜ್ಞಾನ ಎಷ್ಟು ಮುಂದುವರಿತಾ ಇದೆಯೋ ಅಷ್ಟೇ ನಮ್ಮ ಯುವಕರು ಬೇರೆ ದಾರಿಯಲ್ಲಿ ನಡೀತಾ ಇದ್ದಾರೆ. ತಂತ್ರಜ್ಞಾನದ ಜೊತೆಗೆ ಯುವಕರು ನಮ್ಮ ಸಂಸ್ಕೃತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜಿಸ್ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತಿದ್ದೀನಿ. ಯುವಕರಲ್ಲಿ ಮೊಬೈಲ್ ಇರ್ಲಿ ಕೈಯಲ್ಲಿ, ಆದ್ರೆ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯ ಮನೋಭಾವನೆಯನ್ನು ಬೆಳೆಸ್ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತೀವಿ, ನಾವು ಸುರಕ್ಷಿತವಾಗಿದ್ದೀವಿ, ನಮ್ಮ ದೇಶದಲ್ಲಿ ನಾವು ಬಂದು ಈ ಕಡೆ ನಾವು ಯಾವ್ರನ್ನು ನಮ್ಗೇನೋ ಯಾವ್ದ್ರೂ ನಮ್ಮ ದೇಶದಲ್ಲಿ ನಾವು ಬದುಕ್ತೀವಿ ಅಂತ ನೆಮ್ಮದಿಯಾಗಿದ್ದೀವಿ. ಆದ್ರೆ ಬೇರೆ ದೇಶಗಳು ನಾವು ಇಷ್ಟೊತ್ತಿಗೆ ಮಾಧ್ಯಮದಲ್ಲಿ ನೋಡ್ತೀವಿ. ಬಟ್ ನಾವು ಇಷ್ಟೆಲ್ಲ ಸುರಕ್ಷಿತವಾಗಿ ಕೂಡಕ್ಕೆ ನಮ್ಮ ದೇಶಕ್ಕೆ ಮತ್ತೆ ತಮ್ಮ ಕುಟುಂಬವನ್ನು ತ್ಯಜಿಸಿ, ತಮ್ಮ ವೈಯಕ್ತಿಕವನ್ನ ಜೀವನವನ್ನು ತ್ಯಜಿಸಿ, ತಮ್ಮ ರಕ್ತದ ಮುಖಾಂತರ ನಮಗೆ ಸ್ವಾತಂತ್ರ್ಯ ಕೊಡಿಸಿದ ಮಹಾನ್ ನಾಯಕರನ್ನು ನಾವು ದಿನನಿತ್ಯ ನೆನೆದ್ರೆ ತಪ್ಪಾಗಲ್ದು. ಆದ್ರೆ ಇತ್ತೀಚಿನ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ ಅಂದ್ರೆ, ನನ್ಗೆ ದರ್ಶನ್, ಯಶ್, ರಾಧಿಕಾ ಪಂಡಿತ್ ಈ ತರ ಫಿಲ್ಮ್ ಆಕ್ಟರ್ಸ್ ನ ನೆನ್ಕೊಂಡು ಬೇರೆ ಬೇರೆ ಯುಗದಲ್ಲಿ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ನಮ್ಮ ಸುರಕ್ಷಿತವಾಗಿ ಕಾಪಾಡಿದ ನಮ್ಮ ಮಹಾನ್ ನಾಯಕರನ್ನ ಈ ಕಾರ್ಯಕ್ರಮದಲ್ಲಿ ನಾವು ನೆನಲೇಬೇಕು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಮತ್ತೆ ಚೆನ್ನಮ್ಮ ಮತ್ತು ಒಣಕೆ ಓಬವ್ವ ಮತ್ತೆ ಸ್ವಾಮಿ ವಿವೇಕಾನಂದ ಅವರು, ಶಿವಾಜಿ ಮಹಾರಾಜರು ಅಂತ ಅವರ ಮಾರ್ಗದರ್ಶನ ಮತ್ತು ಅವರ ಜೀವನ ಶೈಲಿಯು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ನಮ್ಗೆ ಕೇಳಕ್ ಇಷ್ಟಪಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದೀವಿ, ನಮ್ಮ ದೇಶದ ಯೋಧರು ಮತ್ತು ರೈತರನ್ನು ನಾವು ದಿನನಿತ್ಯ ನೆನೆಸ್ತಾ ನಮ್ಮ ಕಾಯಕವನ್ನು ಪ್ರಾರಂಭ ಮಾಡೋದು ನಮ್ಮ ಜೀವನ ಶೈಲಿ ಅಂತ ಹೇಳ್ತಾ ಇದ್ದೀನಿ. ಧರ್ಮದ ರಕ್ಷಿತ ಅಂತ ಹೇಳ್ತಿದ್ದೀನಿ. ನಾವು ಧರ್ಮವನ್ನು ಎಷ್ಟು ರಕ್ಷಣೆ ಮಾಡ್ತೀವಿ ಅಷ್ಟೇ ನಮ್ಮ ಧರ್ಮವನ್ನು ನಮ್ಮ ರಕ್ಷಣೆ ಮಾಡುತ್ತೆ. ಹಾಗಾಗಿ ನಾವೆಲ್ಲರೂ ನಮ್ಮ ದೇಶದಲ್ಲಿ ನಮ್ಮ ಎಲ್ಲ ಯುವ ಪೀಳಿಗೆ ಮನೆಯೇ ಮೊದಲೇ ಪಾಠಶಾಲೆ ಅಂತಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಆನ್ಲೈನ್ ಗೇಮ್ ಮುಖಾಂತರ ಮಕ್ಕಳು ಸಾಯ್ತಾ ಇದ್ದಾರೆ ಮತ್ತು ಯುವಕರು ದಾರಿಯನ್ನು ತಪ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಪೀಳಿಗೆಗೆ ಮನೆಯ ತಂದೆ ತಾಯಿಯಂದರು ಅವ್ರಿಗೆ ರಾಮಾಯಣ ಮಹಾಭಾರತದ ಕತೆ ಹೇಳುವುದರ ಮುಖಾಂತರ ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಅಳವಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ನಮ್ಮ ದೇಶದಲ್ಲಿ ಮಾತೃದೇವೋಭವ ಮತ್ತು ಪಿತೃದೇವೋಭವ ಅಂತ
ಗೌರವಿಸ್ತೀನಿ. ಆ ಮಾತೃದೇವ ಪಿತೃದೇವದ ಜೊತೆಗೆ ನಿಮ್ಮನ್ನು ಗೌರವಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.